ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೈನಲ್ ಪಂದ್ಯದ ಹಿನ್ನೆಲೆಯಲ್ಲಿ ಆರ್ಸಿಬಿ ಕಪ್ ಗೆಲ್ಲಲಿ ಅಂತ ಕೊಹ್ಲಿ ಅಭಿಮಾನಿಯೊಬ್ಬರು ಹರಕೆಯನ್ನ ಮಾಡಿಕೊಂಡಿದ್ದಾರೆ. ಆರ್ಸಿಬಿ ಗೆಲ್ಲಲಿ ಅಂತ ವಿರಾಟ್ ಕೊಹ್ಲಿ ಅಭಿಮಾನಿಯೊಬ್ಬರು ಹರಕೆಯನ್ನ ಮಾಡಿಕೊಂಡಿರುವಂತದ್ದು. ಬಳ್ಳಾರಿ ಜಿಲ್ಲೆಯ ದುರ್ಗಮ್ಮ ದೇವಸ್ಥಾನದಿಂದ ಪಾದಯಾತ್ರೆ ಹೊರಟಿದ್ದಾರೆ. ಅಂಜನಾದ್ರಿಗೆ ಬರಿಗಾಲಿನಲ್ಲಿ ಅಭಿಮಾನಿಯೊಬ್ಬರು ಪಾದಯಾತ್ರೆಗೆ ಹೊರಟಿರುವಂತದ್ದು. ವಿರಾಟ್ ಕೊಹ್ಲಿ ಅಭಿಮಾನಿ ಗಣಿ ಯಶ್ ದೇವರಲ್ಲಿ ಹರಕೆಯನ್ನ ಮಾಡಿಕೊಂಡಿದ್ದಾರೆ. 18 ವರ್ಷಗಳಿಂದ ಆರ್ಸಿಬಿ ತಂಡ ಐಪಿಎಲ್ ಟ್ರೋಫಿ ಗೆದ್ದಿಲ್ಲ. ಈ ಸಲ ತಂಡದ ಎಲ್ಲ ಆಟಗಾರರ ಪರಿಶ್ರಮದಿಂದ ಗೆದ್ದೇ ಗೆಲ್ತಾರೆ ಎನ್ನುವಂಥ ಭರವಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನಾನು ನಿಮ್ಮ ಗಣೇಶ್. ಇವತ್ತಿನ ದಿನ ನಾನು ಆರ್ಸಿಬಿ ಈ ಸಲ ಕಪ್ ಹೊಡಿಬೇಕಂತೇಳಿ ನಮ್ಮ ಬಳ್ಳಾರಿ ಕನಕದುರ್ಗ ಮೂಡಿಯಿಂದ ಹನುಮಂತ ಜನ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತೇನೆ ಅಂತೇಳಿ ಬೆಳಿಗ್ಗೆ 6 ಗಂಟೆ ಅಂತ ಹೇಳಿದೆ. ಸೊ 6 ಗಂಟೆ ಆಗಿದೆ. ಗುರು, ನಾನು ಸ್ಲಿಪ್ಪರ್ ಇಲ್ಲದಂಗೆ ಪಾದಯಾತ್ರೆ ಮಾಡ್ತಿದ್ದೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಈ ಸಲ ಕಪ್ ನಮ್ಮದೇ. ಜೈ ಆರ್ಸಿಬಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗಣೇಶ್. ಇವತ್ತಿನ ದಿನ ನಾನು ಆರ್ಸಿಬಿ ಈ ಸಲ ಕಪ್ ಹೊಡಿಬೇಕಂತೇಳಿ ನಮ್ಮ ಬಳ್ಳಾರಿ ಕನಕದುರ್ಗ ಮೂಡಿಯಿಂದ ಹನುಮಂತ ಜನ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತೇನೆ ಅಂತೇಳಿ ಬೆಳಿಗ್ಗೆ 6 ಗಂಟೆ ಅಂತ ಹೇಳಿದೆ. ಸೊ 6 ಗಂಟೆ ಆಗಿದೆ. ಗುರು, ನಾನು ಸ್ಲಿಪ್ಪರ್ ಇಲ್ಲದಂಗೆ ಪಾದಯಾತ್ರೆ ಮಾಡ್ತಿದ್ದೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಈ ಸಲ ಕಪ್ ನಮ್ಮದೇ. ಜೈ ಆರ್ಸಿಬಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗಣೇಶ್. ಇವತ್ತಿನ ದಿನ ಇನ್ನು ಆರ್ಸಿಬಿ ಗೆಲ್ಲಿ ಅಂತ ಕೋಟ್ಯಾಂತರ ಅಭಿಮಾನಿಗಳು ರಾಜ್ಯಾದ್ಯಂತ ವಿಶ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಶಾಲಾ ಮಕ್ಕಳು ಕೂಡ ಕರ್ನಾಟಕದ ಬಾವುಟ ಹಿಡಿದು ನಮ್ಮ ಆರ್ಸಿಬಿ ತಂಡ ಗೆದ್ದು ಬರಲಿ ಅಂತ ವಿಶ್ ಮಾಡ್ತಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಪೂಜೆ ನಡೀತಾ ಇರುವಂಥದ್ದು, ಹೋಮ ನಡೀತಾ ಇದೆ. ಇದರ ಜೊತೆಗೆ ಶಾಲಾ ಮಕ್ಕಳು ಕೂಡ ಕರ್ನಾಟಕದ ಬಾವುಟ ಹಿಡಿದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದು ಬರಲಿ ಅಂತ ವಿಶ್ ಮಾಡ್ತಾ ಇರುವಂಥದ್ದು. ರಾಜ್ಯಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳು ಆರ್ಸಿಬಿ ಗೆಲ್ಲಲಿ ಎನ್ನುವಂಥ ಹಾರೈಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.